ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಸ್ತಾರ ಓಂಕಾರಕ್ಕೆ ತಮಗೆ ಸ್ವಾಗತ. ನಾನು ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ವಿಜಯಪುರ. ಇವತ್ತಿನ ವಿಷಯವಾಗಿ ಗುರುಸ್ಥಿತಿಯಲ್ಲಿ ನಮಗೆ ಗುರುವಿನ ಮಹತ್ವ, ಗುರುವಿನ ವಿಚಾರವನ್ನು ಕುರಿತು 4 ಮಾತುಗಳನ್ನು ಆಡ್ತೇನೆ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ. ಅಷ್ಟೇ ಅಲ್ಲ, ನಿಜಗುಣ ಶಿವಯೋಗಿಗಳು ಕೂಡ ತಮ್ಮ ತತ್ವಗಳಲ್ಲಿ ಹೇಳ್ತಾ ಹೋಗ್ತಾರೆ, ನ ಗುರೋರಂ ಅಧಿಕಂ ಎನ್ನುವಂಥ ಮಾತನ್ನು. ಗುರುವಿನಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಈ ನಾಡಿನಲ್ಲಿ ಯಾವುದೂ ಇಲ್ಲ ಅನ್ನುವಂಥದ್ದು. ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿಗೂ ಕೂಡ ನಾವು ಬೆಲೆಯನ್ನು ಕಟ್ಟಬಹುದು, ಆದರೆ ಗುರು ಮತ್ತು ತಾಯಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಸಾಕಷ್ಟು ಕಡೆ ನಾವು ಕೇಳ್ತಾ ಬಂದಿದ್ದೇವೆ. ಹಾನಗಲ್ ಕುಮಾರ ಶಿವಯೋಗಿಗಳು ಎಷ್ಟು ದೊಡ್ಡವರಾಗಿದ್ದರು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಎಷ್ಟು ದೊಡ್ಡವರಾಗಿದ್ದರು. ಅಷ್ಟೇ ಅಲ್ಲ, 12ನೇ ಶತಮಾನದ ಶರಣರು ಈ ನಾಡಿನಲ್ಲಿ ಗುರುವಾಗಿ ಬಂದವರು. ಇಂಥ ಎಲ್ಲ ಮಹಾನ್ ವ್ಯಕ್ತಿಗಳ ವಿಚಾರವನ್ನು ಇಟ್ಕೊಂಡು ನಾವು ನೋಡಿದಾಗ ಗುರು ನಮಗೆ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾನೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗ್ತದೆ. ಗು ಎಂದರೆ ಗೂಕಾರಶ್ಚಾಂದಕಾರಶ್ಚ ರೂಕಾರಸ್ತನ್ ನಿರೋಧಕಃ. ಗು ಅಂದರೆ ಕತ್ತಲೆ, ರು ಅಂದರೆ ಬೆಳಕು. ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುವಂಥವನು. ಯಾವ ಕತ್ತಲೆ ಅಂದರೆ ಅಂತರಂಗದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ಯಾರು ನೀಡ್ತಾರೋ ಅವರು ನಮಗೆ ಗುರುವಾಗಿ ನಿಲ್ತಾರೆ ಎನ್ನುವಂಥ ಮಾತನ್ನು ಸಂಸ್ಕೃತಕಾರರು ತಮ್ಮ ವಿಚಾರವನ್ನು ಹೇಳ್ತಾ ಬರ್ತಾರೆ. ಪುಟ್ಟರಾಜ ಕವಿ ಗವಾಯಿಗಳು ಕೂಡ ತಮ್ಮ ಒಂದು ವಚನಗಳಲ್ಲಿ ಹೇಳ್ತಾರೆ, ಗುರುವೇ ಶಿವನು ಶಿವನೇ ಗುರು, ಇವರಲ್ಲಿ ಅಂತರವಿಲ್ಲವಯ್ಯ. ವ್ಯತ್ಯಾಸವನ್ನು ಕಲ್ಪಿಸಿದವನಿಗೆ ರವರವರ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ. ಗುರುವೇ ಶಿವನಾಗಿ, ಶಿವನೇ ಗುರುವಾಗಿ ಈ ಭೂಮಿಗೆ ಬಂದಿದ್ದಾನೆ. ಶಿವನು ತಾನು ಎಲ್ಲ ಕಡೆಯಲ್ಲಿ ಇರಲಿಕ್ಕಾಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಗುರುವನ್ನು ಸೃಷ್ಟಿ ಮಾಡಿದ, ಮನೆಯಲ್ಲಿ ತಾಯಿಯನ್ನು ಸೃಷ್ಟಿ ಮಾಡಿದ. ಇವರು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಗುರು ಆದವನು ಹೇಗಿರಬೇಕು? ಗುರುವಿನಲ್ಲಿ 3 ಲಕ್ಷಣಗಳನ್ನು ನಾವು ಕಾಣ್ತೇವೆ. ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕುಂತಾಗ ನಾನು ಸಾಕ್ಷಾತ್ ದೇವರ ಹತ್ರನೇ ಕೂತಿದ್ದೀನಿ ಅನ್ನುವಂಥ ಭಾವನೆ ಬಂತು ಅಂದರೆ ಅದು ಗುರುವಿನ 1ನೇ ಲಕ್ಷಣ. ಗುರುವಿನಲ್ಲಿ 3 ಲಕ್ಷಣಗಳು. ನೀವು ಯಾವ ಗುರುವಿನ ಹತ್ರ ಹೋಗಿ ಕುಂತಾಗ ಒಂದನೇದಾಗಿ ನಿಮಗೆ ಅನಿಸ್ಬೇಕು, ನಾನು ಸಾಕ್ಷಾತ್ ದೇವರ ಜೊತೆಗೆ ಕುಂತೀನಿ ಅನ್ನುವಂಥ ಭಾವನೆ ನಿಮ್ಮೊಳಗೆ ಬಂತು ಅಂದರೆ ಅದು ಗುರುವಿನ 1ನೇ ಲಕ್ಷಣ. 2ನೇ ಲಕ್ಷಣ ಏನು ಅಂತಂದರೆ, ನಾನು ಸ್ವತಃ ನನ್ನ ತಾಯಿಯ ಜೊತೆಗೆ ಮಾತನಾಡ್ತಿದ್ದೇನೆ ಅನ್ನುವಂಥ ಭಾವನೆ ಬಂತು ಅಂದರೆ ಅದು ನಿಮ್ಮ ಗುರುವಿನ 2ನೇ ಲಕ್ಷಣ. ಇನ್ನು 3ನೇ ಲಕ್ಷಣವೂ ಬಹಳಷ್ಟು ಮುಖ್ಯವಾಗ್ತದೆ. ಯಾವ ವ್ಯಕ್ತಿ ಎದುರುಗಡೆ ನೀವು ಕುಂತಾಗ ನನ್ನ ಮನಸ್ಸಲ್ಲಿರುವಂಥ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ, ವಿಷಯವನ್ನೂ ಕೂಡ ನಾನು ಹೇಳಿಬಿಡ್ತೀನಿ, ಹೇಳಬೇಕು ಅನ್ನುವಂಥ ಭಾವನೆ ಬಂತು ಅಂದರೆ ಅದು ಗುರುವಿನ 3ನೇ ಲಕ್ಷಣ. ಈ 3 ಲಕ್ಷಣಗಳು ಯಾರ ಹತ್ರ ಇರ್ತಾವ ಅವನನ್ನು ಗುರು ಅಂತ ತಿಳ್ಕೊಡ್ರಿ ಎನ್ನುವಂಥ ವಿಚಾರವನ್ನು ಅನುಭವಿಗಳು ಹೇಳ್ತಾರೆ. ಹಾಗಿದ್ದರೆ ಈ ಗುರು ಜೀವನಕ್ಕೆ ಎಷ್ಟು ಮುಖ್ಯ ಅದನ್ನು ಕೂಡ ದಾಸರು ಹೇಳಿದರು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಎಂತಿಂಥ ಗುರುಗಳು ಈ ನಾಡಿನಲ್ಲಿ ಆಳಿ ಹೋದರು. ಹಾನಗಲ್ ಕುಮಾರ ಶಿವಯೋಗಿಗಳು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದರು. ತಮ್ಮ ಶಿವಯೋಗ ಮಂದಿರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ಇಟ್ಕೊಂಡಿದ್ರು. ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಅಂಧ ವಿದ್ಯಾರ್ಥಿಯನ್ನು ಇಟ್ಕೊಂಡ್ರು. ಆ ವಿದ್ಯಾರ್ಥಿಯ ಕಾಲಿಗೆ ಒಂದಿಷ್ಟು ಗಾಯ ಆಗಿತ್ತು. ಗುಡ್ಡದಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಎಲೆಗಳನ್ನು ಹಿಡ್ಕೊಂಡು ಬಂದು ಆ ಎಲೆಯ ರಸವನ್ನು ಆ ಗಾಯಕ್ಕೆ ಹಚ್ತಾ ಇದ್ದರು. ಸರಿಸುಮಾರು 150 ವರ್ಷದ ಹಿಂದಿನ ಸಂದರ್ಭ ಇದು. ಆ ಗಾಯಕ್ಕೆ ಎಲೆಯ ಔಷಧಿಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ಆ ಕುರುಡ ಹುಡುಗ ಅಂತಾನ, ಯಪ್ಪ ನಿಮ್ಮಂಥ ಮಹಾತ್ಮರು ಗುರುಗಳು ನನ್ನ ಕಾಲಿಗೆ ಔಷಧಿ ಹಚ್ಚಾಕತ್ತೀರಿ, ನನ್ನ ಕಾಲು ಹಿಡ್ದಿರಿ, ದಯಮಾಡಿ ನನ್ನ ಕಾಲು ನೀವು ಹಿಡಿಬಾರ್ದು ಅಂದಾಗ ಹಾನಗಲ್ ಕುಮಾರ ಶಿವಯೋಗಿಗಳು ಆ ಹುಡುಗನಿಗೆ ಹೇಳ್ತಾರೆ, ನೋಡಪ್ಪ ಇವತ್ತು ನಾನು ನಿನ್ನ ಕಾಲು ಹಿಡ್ದೀನಿ, ಮುಂದೊಂದು ದಿನ ನೀನು ಇಷ್ಟು ದೊಡ್ಡವನಾಗಿ ಬೆಳಗ್ತೀಯ, ಬಾಳ್ತೀಯ, ಇಡೀ ಜಗತ್ತು ನಿನ್ನ ಕಾಲು ಹಿಡಿತೈತಂತ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ಮಾಡಿದ ಫಲವಾಗಿ, ಅಂಥ ಗುರುವಿನ ಆಶೀರ್ವಾದ ಮಾಡಿದ ಫಲವಾಗಿ ಒಬ್ಬ ಕುರುಡ ಹುಡುಗ ಇವತ್ತು ಸಂಗೀತ ಲೋಕದ ಸಾಮ್ರಾಟನ ಆಗ್ತಾನೆ ಅಂತಂದರೆ ಅದು ಪುಟ್ಟರಾಜ ಗವಾಯಿ ಆಗ್ತಾನೆ ಅನ್ನುವಂಥದ್ದು ಇತಿಹಾಸ ನಾವೆಲ್ಲ ಓದ್ತೇವೆ.
ಕಾರಣ ಏನು ಅಂತಂದರೆ ಒಬ್ಬ ಗುರುವಿನ ಆಶೀರ್ವಾದ ಈ ಜಗತ್ತಿನ ಎಷ್ಟು ದೊಡ್ಡದಾಗಿ ನಿಲ್ತದೆ. ನಾವು ಹಿಂದೆ ಒಂದು ಮಾತನ್ನು ವೇದವಾಕ್ಯ ಅಂತ ತಿಳ್ಕೊತಿದ್ವಿ, ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ಎನ್ನುವಂಥ ವಿಚಾರ. ನಾವು ಕಾಲೇಜವರೆಗೂ ಕಲಿತರೂ ಕೂಡ ಎಲ್ಲ ಗುರುಗಳನ್ನು ಮರಿತೇವೆ, ಆದರೆ ನಾವು ಪ್ರೈಮರಿಯಲ್ಲಿ ಕಲಿಸಿರುವಂಥ ಟೀಚರ್ಸ್ಗಳನ್ನಂದರೆ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಜೀವನದ ಮೇಲೆ ಅವರು ಅಷ್ಟು ಪರಿಣಾಮ ಬೀರಿರ್ತಾರೆ. ಅವತ್ತು ಅವರು ಹಾಕಿದ ಸಂಸ್ಕಾರದ ಬುನಾದಿ ಬೀಜ ಇವತ್ತು ನಮ್ಮ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತದೆ. ಅಂದರೆ ಗುರುವಿನ ಮಹತ್ವ ಎಂಥ ದೊಡ್ಡದು ಈ ನಾಡಿನಲ್ಲಿ. ಗುರು ಇಲ್ಲ ಅಂತಂದರೆ ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಿದ್ದಯ್ಯ ಪುರಾಣಿಕ ಅವರು ಹೇಳಿದರು, ತಂದೆಯನ್ನಾದರೂ ತೊರೆ, ತಾಯಿಯನ್ನಾದರೂ ತೊರೆ, ಬಂಧುವನ್ನಾದರೂ ತೊರೆ, ಬಳಗವನ್ನಾದರೂ ತೊರೆ. ತೊರೆ ಅಂದರೆ ಬಿಡು ಅಂತ ಅರ್ಥ. ತಂದೆಯನ್ನು ಬಿಡು, ತಾಯಿ ಬಿಡು, ಬಂಧು ಬಿಡು, ಬಳಗ ಬಿಡು, ಆದರೆ ಸ್ವತಂತ್ರ ಧೀರ ಸಿದ್ದೇಶ್ವರ ತ್ವರೆಯದಿರು ಗುರಿಯ, ತ್ವರೆಯದಿರು ಗುರು ಅನ್ನುವಂಥ ಮಾತನ್ನು ಸಿದ್ದಯ್ಯ ಪುರಾಣಿಕ ಅವ್ರು ಹೇಳ್ತಾರೆ. ಜೀವನದಲ್ಲಿ ಎಲ್ಲವನ್ನೂ ಬಿಡೋಪ್ಪ, ಆದರೆ ಗುರುವಿನ ಬಿಡಬೇಡ, ಗುರಿಯನ್ನು ಬಿಡಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಗುರಿ ಮತ್ತು ಗುರು ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ನಿಲ್ತದೆ. ಸ್ವಾಮಿ ವಿವೇಕಾನಂದವರು ಸಣ್ಣ ಹುಡುಗನಿದ್ದಾಗ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರು, ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದರು, ಅವನಿಗೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದರು. ಇಡೀ ಜಗತ್ತಿಗೆ ಗುರುವಾಗ್ತಿ ಅಂತ ರಾಮಕೃಷ್ಣ ಪರಮಹಂಸರು ಆಶೀರ್ವಾದ ಮಾಡಿದ ಫಲ ಇವತ್ತು ಇಡೀ ಸ್ವಾಮಿತ್ವದ ಕುಲಕ್ಕೆ ಒಂದಿಷ್ಟು ವ್ಯವಸ್ಥೆಗೆ ಬೆಳಕಾಗ್ತಾರೆ. ಅಂದರೆ ಸ್ವಾಮಿ ವಿವೇಕಾನಂದವರು ಅವ್ರ ಗುರುಗಳು ಹೆಂಗಿದ್ರು, ಪಂಚಾಕ್ಷರಿ ಗವಾಯಿಗಳು ಹೆಂಗಿದ್ರು, ಹಾನಗಲ್ ಕುಮಾರ ಶಿವಯೋಗಿಗಳು ಹೆಂಗಿದ್ರು, ಜೊತೆಗೆ ಅತನೀಯ ಮುರುಗೇಂದ್ರ ಶಿವಯೋಗಿಗಳು ಹೆಂಗಿದ್ರು. ಅತನೀಯ ಮುರುಗೇಂದ್ರ ಶಿವಯೋಗಿಗಳ ಕೈಯಲ್ಲಿ ಬೆಳೆದಿರುವಂಥ ಮೃತ್ಯುಂಜಯ ಅಪ್ಪಗಳು ಈ ನಾಡನ್ನು ಬೆಳಗಿದ್ರು. ಆ ನಾಡನ್ನು ಬೆಳಗೋದ್ರ ಜೊತೆಗೆ ಇವತ್ತು ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣರಾದವರು ಯಾರಾದರೂ ಇದ್ದರೆ ಅದು ಧಾರವಾಡದ ಮೃತ್ಯುಂಜಯ ಅಪ್ಪನ ಗುರು ಎಂಥವನು. ಇಂಥ ಸಾಕಷ್ಟು ಗುರುಗಳು ಈ ನಾಡಿನಲ್ಲಿ ಬೆಳೆದು ಬರ್ತಾರೆ. ಬಸವಾದಿ ಶರಣರ ಆದಿಯಾಗಿ ನಾವು ಎಲ್ಲಗಳನ್ನು ನೋಡ್ಕೋತ ಬಂದಾಗ ಗುರು ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಾನೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗಿ ನಿಲ್ತದೆ. ನಿಮಗೆ ಗೊತ್ತಿರಲಿ, ನವಲಗುಂದದ ನಾಗಲಿಂಗಜ್ಜ ಅಂತಿದ್ದ ನಮ್ಮ ಕಡೆಗೆ. ಆ ನವಲಗುಂದದ ನಾಗಲಿಂಗಜ್ಜ ಭಿಕ್ಷಾಕ್ಕೆ ಹೋಗಿರ್ತಾನೆ. ಭಿಕ್ಷಾಕ್ಕೆ ಹೋದಂಥ ಸಂದರ್ಭದಲ್ಲಿ ಬನಶಂಕರಿಯ ಜಾತ್ರೆ ಅಂತ ನಡೀತದೆ ನಮ್ಮ ಕಡೆಗೆಲ್ಲ. ಬನಶಂಕರಿ ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಬನಶಂಕರಿ ಜಾತ್ರೆಗೆ ಹೋಗ್ತಿರ್ತಾನೆ. ಪಕ್ಕದಲ್ಲಿ ಎಲ್ಲ ಅಂಗಡಿಗಳನ್ನು ನೋಡ್ತಾ ಹೋಗ್ತಾನೆ. ಅಲ್ಲಿ ತನ್ನ ಒಬ್ಬ ಶಿಷ್ಯ ತವ್ವಣ್ಣಪ್ಪ ಅಂತ ಬಾಂಡೆದ ಅಂಗಡಿ ಇಟ್ಕೊಂಡು ಬಾಂಡೆ ಮಾರ್ತಾ ಇದ್ದ, ಪಾತ್ರೆಗಳ ಅಂಗಡಿಯನ್ನು ಇಟ್ಕೊಂಡು. ಅವನು ನೋಡಿದ, ಇದು ನನ್ನ ಅಂಗಡಿ, ಇದು ನಮ್ಮ ಶಿಷ್ಯನ ಅಂಗಡಿ ಅಂತ ಒಳಗೆ ಹೋದ. ಒಳಗೆ ಹೋದಂಥ ಸಂದರ್ಭದಲ್ಲಿ ಯಪ್ಪ ನಮ್ಮ ಗುರು ಬಂದಾನ, ನನ್ನ ಗುರು ಬಂದಾನ ಅಂತ ತಾನು ಕುಂತಿರೋ ಕುರ್ಚಿಯನ್ನು ಬಿಟ್ಟು ಗುರುವಿನನ್ನು ಕೂಡಿಸಿದ. ಗುರುವಿನನ್ನು ಕೂಡಿಸಿದಂಥ ಸಂದರ್ಭದಲ್ಲಿ ಆ ಶಿಷ್ಯ ಗುರುವಿನ ಪಾದದ ಹತ್ತಿರ ಕುಂತ. ಗುರುವಿನ ಪಾದದ ಹತ್ತಿರ ಕುಂತಾಗ, ನಾನು ವ್ಯಾಪಾರ ಮಾಡ್ತೀನಿ ತಮ್ಮ, ನೀನು ಇಷ್ಟೊತ್ತು ಮಾಡಿ ಅಂತ ಗುರು ಶಿಷ್ಯನಿಗೆ ಹೇಳ್ದ. ಯಪ್ಪ ಅಂಗಡಿ ನಿಂದು, ಎಲ್ಲ ನಿನ್ನ ಆಶೀರ್ವಾದದಿಂದ ಬದುಕಿದ್ದೀನಿ, ನೀನು ವ್ಯಾಪಾರ ಮಾಡು ಅಂದಾಗ ಗುರುಗಳು ಏನು ಮಾಡ್ತಾರೆ, ನವಲಗುಂದದ ನಾಗಲಿಂಗಜ್ಜ ಎಲ್ಲ ಪಾತ್ರೆಗಳನ್ನು ಬಂದಿರುವಂಥ ಜಾತ್ರೆ ಮಂದಿಗೆ ಫ್ರೀಯಾಗಿ ಕೊಡ್ತಾರೆ. ಅಂಗಡಿ ಖಾಲಿ ಆಗ್ತದೆ, ಅಂಗಡಿ ಉಳಿತದ, ಕುಂತು ಕುರ್ಚೆ ಮಾತ್ರ ಉಳಿತದ. ಖಾಲಿ ಅಂಗಡಿ, ಕುಂತು ಕುರ್ಚೆ ಉಳಿತದ. ಕುಂತು ಕುರ್ಚೆ ಉಳಿದಾಗ ನವಲಗುಂದ ನಾಗಲಿಂಗಜ್ಜ ಗುರು ಕೇಳ್ತಾನೆ ಶಿಷ್ಯನಿಗೆ, ಏನು ಉಳಿತು? ಇದು ಅಂಗಡಿ ಉಳ್ದದ, ಕುಂತಿರೋ ಕುರ್ಚೆ ಉಳ್ದದ, ಮತ್ತು ಇದನ್ನು ಹೆಂಗೆ ಮಾಡೋಣ, ನಿನಗೆ ಹೆಂಗೆ ಬರ್ತೈತೆ ಹಂಗೆ ಮಾಡು ಅಂತಾನೆ. ನಿನ್ನ ಮನಸ್ಸಿಗೆ ಹೆಂಗೆ ಬರ್ತದೆ ಹಂಗೆ ಮಾಡು ಅಂದಾಗ ಒಬ್ಬ ವ್ಯಕ್ತಿಗೆ ಕರೆದು ಅಂಗಡಿ ಕೊಡ್ತಾನೆ, ಒಬ್ಬ ವ್ಯಕ್ತಿ ಕರೆದು ಕುರ್ಚಿ ಕೊಡ್ತಾನೆ. ಮುಂದೆ ಎಲ್ಲ ಖಾಲಿ ಆಗ್ತದೆ. ಗುರು ಮಾಡಿದ್ದು ಎಲ್ಲನೂ ಸರಿಯಾಗಿರ್ತದಂತ ಕೈ ಮುಗಿದು ನಿಂತಿರ್ತಾನೆ ಶಿಷ್ಯ ತವ್ವಣ್ಣಪ್ಪ. ಮುಂದೆ ಹೆಂಗೆ ಅಂತಂದಾಗ, ಮುಂದೆ ಏನೂ ಇಲ್ಲಪ್ಪ, ಈ ದೇಹ ನಿನ್ನ ಹಿಂದೆ ಅಂತಾನವ. ಏನಿಲ್ಲ, ನಡಿ ಹಂಗಾರ ಜೋಳಿಗೆ ಹಾಕೋ, ತಗೋ ಹೋಗೋಣ ಅಂತಂದಾಗ ಆಯಿತು. ಜೋಳಿಗೆ ಹಾಕ್ಕೊಂಡು ಗುರುವಿನಿಂದ ಹೊರಟ. ಹಿಂಗೆ ಹೋಗಿ ಭಿಕ್ಷಾ ಎತ್ಕೊಂಡು ಬಾ, ಎಲ್ಲರಿಗೂ ಹೇಳು ನನ್ನ ಗುರು ಬಂದಾನ ಭಿಕ್ಷಾ ಕೊಡ್ರಿ, ನನ್ನ ಗುರು ಬಂದಾನ ಭಿಕ್ಷಾ ಕೊಡ್ರಿ ಅಂದಾಗ ಎಲ್ಲರೂ ಹೋಗಿ ಅವನ ಜೋಳಿಗೆ ಒಳಗೆ ಹೋಳಿಗೆ ಹಾಕ್ತಾರೆ. ಎಲ್ಲ ಹೋಳಿಗೆಯನ್ನು ಒಬ್ಬಟ್ಟನ್ನು ಎತ್ಕೊಂಡು ತೊಗೊಂಡು ಗುರುವಿನ ಹತ್ರ ಬರ್ತಾನೆ. ಗುರುವಿನ ಮುಂದೆ ಇಡ್ತಾನೆ ಭಿಕ್ಷಾ ಎತ್ಕೊಂಡು ಬಂದಿರೋ ಜೋಳಿಗೆಯನ್ನು. ಯಪ್ಪ ನೀವು ಹೇಳಿದ್ರಲ್ಲ, ಜೋಳಿಗೆ ತೊಗೊಂಬ ಹೋಳಿಗೆ ಬಂದವ, ಭಿಕ್ಷಾ ಸಾಕಷ್ಟು ಬಂದದ, ತೊಗೊಳ್ರಿಪ್ಪ ಅಂತ ಪ್ರಸಾದ ಮಾಡಿರಿ ಅಂತಂದಾಗ ಜೋಳಿಗೆ ಬಿಚ್ಚು ತಮ್ಮ ಅಂತ ಹೇಳಿ ಅಂತಾರೆ ಗುರುಗಳು. ಜೋಳಿಗೆ ಬಿಚ್ಚು ನೋಡ್ತಾನೆ, ಹೋಳಿಗೆ ಎಲ್ಲ ಹೋಗಿ ಅದರೊಳಗೆ ಬಂಗಾರ ಆಗಿತ್ತು ಅನ್ನುವಂಥದ್ದು ಇತಿಹಾಸ ನೋಡ್ತೇವೆ. ಯಪ್ಪ ಇದು ಬಂಗಾರ ಆಗೈತಿಲ್ಲ ಅಂತಂದಾಗ ನವಲಗುಂದದ ನಾಗಲಿಂಗಜ್ಜ ಅಂತಾನ,
ನೋಡಪ್ಪ ಇಷ್ಟೊತ್ತು ಗುರುವಿನ ಮೇಲೆ ನಂಬಿಕೆ ಶ್ರದ್ಧಾ ಭಕ್ತಿ ಇಟ್ಟಿದ್ದಕ್ಕೆ ಅದರ ಫಲವಾಗಿ ನಿನಗಿದು ಬಂಗಾರ ಸಿಕ್ಕೈತಿ, ವ್ಯಾಪಾರದ ಲಾಭ ಬಂದೈತಿ, ತೊಗೊಂಡು ಮನೆಗೆ ಹೋಗುವಂಥ ಆಶೀರ್ವಾದ ಮಾಡಿದ ಅಂತ ಇತಿಹಾಸ ಓದ್ತೇವೆ. ಅದಕ್ಕೆ ಗುರು ಭಾಳಷ್ಟು ಮುಖ್ಯ ಆಗ್ತಾನೆ. ಪ್ರವಾಸಕ್ಕೆ ಹೋದಾಗ ತಂಬಿಗೆ ಗುರುವಿನ ಮೇಲೆ ನಂಬಿಕೆ ಇರಬೇಕು ಅನ್ನುವಂಥ ಗಾದೆಯನ್ನು ಇಟ್ಕೊಂಡು ನಾವು ಜೀವನದೊಳಗೆ ನಡೆದಿದ್ದೇ ಆದರೆ ನಮ್ಮ ಜೀವನ ಸಾರ್ಥಕತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.